ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ಥಕದ 12 ವರ್ಷದ ಸಾಧನೆಯ ಹಿನ್ನೆಲೆಯಲ್ಲಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಶಿರಾ ಪಟ್ಟಣದಲ್ಲಿ ಇದೀಗ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಶಿರಾ ನಗರದಲ್ಲೂ ಕೂಡ ಇದೀಗ ಬಿಜೆಪಿ ವತಿಯಿಂದ ಒಂದು ಸಂಭ್ರಮಾಚರಣೆಯನ್ನ ಮಾಡಿರುವಂತಹದ್ದು. ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ವತಿಯಿಂದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 12 ವರ್ಷದ ಸಮರ್ಥ ನಾಯಕತ್ವ ಹಾಗೂ ಆಡಳಿತಕ್ಕೆ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ. ಈ ಕುರಿತು ಮಾತನಾಡಿರತಕ್ಕಂಥ ಎಂಎಲ್ಸಿ ಚಿದಾನಂದ ಎಂ ಗೌಡ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ದೇಶವು ಅಭಿವೃದ್ಧಿಯ ದಿಕ್ಕಿನಲ್ಲಿ ಸಾಗ್ತಾ ಇದ್ದು ವಿವಿಧ ಜನಪರ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಾಗಿವೆ ಎನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ಅನುಕೂಲವಾಗಿದ್ದು ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆಯನ್ನ ಕಂಡು ಬಂದಿದೆ ಎನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿರುವಂತಹದ್ದು. ಮುಂದೆಯೂ ಕೂಡ ದೇಶದ ಅಭಿವೃದ್ಧಿಗೆ ಅವರ ನಾಯಕತ್ವ ಅಗತ್ಯವಿದೆ ಅಂತ ಹೇಳಿ ಇದೀಗ ಎಂಎಲ್ಸಿ ಚಿದಾನಂದ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದಿವಸ ಯಾಕೆಂದ್ರೆ ಯಾವ ಒಂದು ಕಾಂಗ್ರೆಸ್ ತನ್ನ ಆಡಳಿತಾವಧಿಯಲ್ಲಿ ದೇಶವನ್ನ ಕೇವಲ ಇಡೀ ದೇಶವನ್ನ ಅವರ ಮತ ಬ್ಯಾಂಕ್ ಆಗಿ ಪರಿವರ್ತಿಸಿ ಜನಗಳಿಗೆ ಬೇರೆ ಏನು ಆಲೋಚನೆಗಳನ್ನ ಕೊಡದೆ ಏನ್ ಮಾಡ್ತಾ ಇದ್ರು, ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಕೇವಲ ಅಭಿವೃದ್ಧಿ. ಅದಕ್ಕೆ ನೂರಾರು ನಮ್ಮ ಹತ್ರ ಉದಾಹರಣೆಗಳಿದಾವೆ. ನರೇಂದ್ರ ಮೋದಿಜಿಯವರು ತಮ್ಮ ಆಡಳಿತ ಅವಧಿನಲ್ಲಿ ಈ ಕಳೆದ 12 ವರ್ಷದಲ್ಲಿ ವಾಜಪೇಯಿಜಿಯವರ ಹಾಕೊಟ್ಟಂತ ಒಂದು ಭದ್ರವಾದ ನೆಲೆಯಲ್ಲಿ ಯಾವ ರೀತಿ ಸರ್ಕಾರವನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಸುಶಾಸನ ಅಂದ್ರೆ ಒಳ್ಳೆಯ ಆಡಳಿತವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಹಲವಾರು ಕೆಲವನ್ನ ನಾವು ಹೇಳೋದಾದ್ರೆ ಅದರಲ್ಲಿ ವಿಶೇಷವಾಗಿ ಇಡೀ ದೇಶಕ್ಕೆ ಅನ್ವಯ ಆಗೋ ರೀತಿ ಹೆಣ್ಣು ಮಕ್ಕಳಿಗೆ ಉಜ್ವಲ ಯೋಜನೆಯ ಮುಖಾಂತರ ಮನೆ ಮನೆಗೆ, ಇದು ಯಾವೊಬ್ಬ ಕಾಂಗ್ರೆಸ್ನವರ ಪರಿಕಲ್ಪನೆ ಕೂಡ ಯಾವತ್ತೂ ಬಂದಿರಲಿಲ್ಲ. ಮನೆ ಮನೆಗೆ ಇರ್ಲಿ ಬಿಡ ಗ್ಯಾಸ್ ಅನ್ನ ಕೊಡೋದ್ರ ಮುಖಾಂತರ ಮನೆ ಮನೆಗೆ ಗ್ಯಾಸ್ ಸ್ಟವ್ ಗಳನ್ನ ಕೊಟ್ಟರು. ಅಂದ್ರೆ ಉಜಾಲ ಯೋಜನೆ ಮುಖಾಂತರ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಅಡಿಗೆ ಮಾಡಿ ಮನೆಯಲ್ಲಿ ಒಂದು ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಒಂದು ದಾರಿಯನ್ನ ಮಾಡಿಕೊಟ್ರು. ಅದಾದ ನಂತರ ಏನು ಸುಲಭ ನಮ್ಮ ಸ್ವಚ್ಛ ಭಾರತ ಆಂದೋಲನದಲ್ಲಿ ಶೌಚಾಲಯಗಳನ್ನ ಕಟ್ಟಿಸಿ ನಮ್ಮ ಹೆಣ್ಣು ಮಕ್ಕಳು ಒಂದು ಗೌರವಯುತವಾದ ಜೀವನವನ್ನ ನಡೆಸುವಂತ ಒಂದು 2ನೇ ಅವಕಾಶವನ್ನ ಏನ್ ಮಾಡಿಕೊಟ್ರು. ಇದರ ಜೊತೆಯಲ್ಲಿ ಆಯುಷ್ಮಾನ್ ಭಾರತ್ ಮುಖಾಂತರ 5 ಲಕ್ಷ ರೂಪಾಯಿ ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬದಲ್ಲಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿ, ಅವ್ರಿಗೆ ಏನೇ ಕಾಯಿಲೆಗಳು ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ 5 ಲಕ್ಷದವರೆಗೆ ಇಡೀ ದೇಶಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಒಂದು ಆ ಸೌಲಭ್ಯ ಸಿಗೋ ರೀತಿ ಆಯುಷ್ಮಾನ್ ಭಾರತವನ್ನ ಮೋದಿಜಿಯವರು ಕೊಟ್ಟರು. ಅದರ ಜೊತೆಯಲ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಯಾವ ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ಏನು ಒಂದು ಇದನ್ನ ತಂದ್ರು. ಅದರಲ್ಲಿ ವರ್ಷಕ್ಕೆ 6,000 ರೂಪಾಯಿಗಳನ್ನ ಪ್ರತಿ ಕಂತು 2,000 ರೂಪಾಯಿ ರೀತಿ 6,000 ರೂಪಾಯಿಗಳನ್ನ ರೈತರಿಗೆ ಒಂದು ಕಳೆ ತೆಗೆಯೋ ಉಳುಮೆ ಮಾಡೋ ಸಂದರ್ಭದಲ್ಲಿ 2,000, ಅದಾದ ನಂತರ ಕಳೆ ತೆಗೆಯೋ ಸಂದರ್ಭದಲ್ಲಿ 2,000, ಅದಾದ ನಂತರ ಕಟಾವು ಮಾಡೋ ಸಂದರ್ಭದಲ್ಲಿ 2,000, ಈ ರೀತಿ ಸಣ್ಣ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ 6,000 ರೂಪಾಯಿಗಳನ್ನ ಹಾಕೊಟ್ಟಿದ್ದು. ಅದಕ್ಕೆ ಪೂರಕವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಂದಿನ ಮುಖ್ಯಮಂತ್ರಿಗಳು 4,000 ರೂಪಾಯಿಯನ್ನ ಸೇರಿಸಿ 10,000 ರೂಪಾಯಿ ರೈತರಿಗೆ ಕೊಡುವಂತ ಕೆಲಸ ಮಾಡಿದಿರ್ಬೋದು. ಇದ್ರ ಜೊತೆಗೆ ಇವತ್ತು ಬಹಳ